ಥ್ಯಾಂಕ್ ಯು. ಮೊದಲಿಗೆ ಎಲ್ರಿಗೂ ನಮಸ್ಕಾರ. ಬಂದಿರೋದಕ್ಕೆ ತುಂಬ ಧನ್ಯವಾದಗಳು ಎಲ್ಲ ಗಣ್ಯರಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ. ಚೂಮಂತರ್ ಮಂಜಣ್ಣ ಆಗಲೇ ಹೇಳಿದ್ರು, ನವನೀತ್ ಅವರು ಕರ್ವ 1 ಕೋಟಿ ಮಾಡಿದ್ರು, ಇದು ಕಂತು ಮಾಡಿಬಿಟ್ಟಾರೆ ಅಂತ. ಅದಕ್ಕೆ ಜನವರಿ 10ಕ್ಕೆ ರಿಲೀಸ್ ಮಾಡ್ತಿದ್ದೀವಿ. ಸೊ ಹಂಗಾಗಿ ಅದ್ರ ಪಕ್ಕ ಒಂದು 0 ಬೀಳಷ್ಟು ನಮ್ಮ ಕನ್ನಡದ ಜನತೆ ಆಶೀರ್ವಾದ ಮಾಡಲಿ. ಥ್ಯಾಂಕ್ ಯು ಚಿಗಣ. ಚೂಮಂತರ್ ಆಗಲೇ ಹೇಳಿದ್ರು ಉಪಾಧ್ಯಕ್ಷ ಜೊತೆನೆ ಬರಬೇಕಿತ್ತು ಅಂತ. ಸಪೋರ್ಟ್ ಏನು ಮಾಡಿಲ್ಲ, ಎದುರಿಸ್ತಿದ್ರು. ಒಂದು ಜನವರಿ 26 ಅಂತ ರೆಡಿ ಮಾಡ್ಕೊಬಿಟ್ಟು ನಾನು 26ಕ್ಕೆ ಬರ್ತೀನಿ, ನಾನು ಅವಾಗಲೇ ಬರೋದು ಅಂತ ಭಯ ಬೀಳಿಸ್ತಿದ್ರು. ಬಟ್ ನಮ್ಮ ಪ್ರೊಡ್ಯೂಸರ್ ವೈಫ್ ಅವ್ರು ಹೇಳಿದ್ರು ಚಾನ್ಸೇ ಇಲ್ಲ, ಬರಲ್ಲ, ಅವ್ರು ಏನೋ ಮಾತಾಡ್ತಾರೆ, ತಲೆ ಕೆಡಿಸ್ಕೊಬಿಡ್ರಿ, ನೈಟ್ ಆಗಿ ಮಾತಾಡ್ತಾರೆ, ಬೆಳಗ್ಗೆ ರಿಲೀಸ್ ಮಾಡಲ್ಲ ಅಂತಾರೆ ಅಂತ. ಥ್ಯಾಂಕ್ ಯು ಮಾನಸ ಮೇಡಮ್. ಚೂಮಂತರ್ ಆಗಲೇ ನಮ್ಮ ಎಲ್ಲ ಕಲಾವಿದರುಗಳು ನೋಡಿದ್ರಿ, ಎಲ್ಲರೂ ಸ್ಟೈಲಿಶ್ ಆಗಿದ್ದಾರೆ, ಎಲ್ಲರೂ ಫ್ಯಾಷನಬಲ್ ಆಗಿದ್ದಾರೆ. ಸೊ ಹಂಗಾಗಿ ಇದು ದೇವದ ವಿಚಾರ ಆಗಿರೋದ್ರಿಂದ ನಾನು ಇರಲಿ ಅಂತ ನಮ್ಮ ಡೈರೆಕ್ಟರ್ ನನ್ನನ್ನು ಹಾಕ್ಕೊಂಡಿದ್ದಾರೆ. ಇದರಲ್ಲಿ ನಾವು ಶರಣ್ ಸರ್ದು ಆಲ್ಮೋಸ್ಟ್ ಎಲ್ಲ ಸಿನಿಮಾ ಒಂದು 2-3 ಯಾಕೋ ನನ್ನನ್ನು ಬಿಟ್ಟು ಮಾಡಿದ್ರು. ಅದು ಬಿಟ್ಟರೆ ಶರಣ್ ಸರ್ ಜೊತೆ ಎಲ್ಲ ಸಿನಿಮಾದಲ್ಲೂ ಮಾಡಿದ್ದೀವಿ. ಇದೇ ಜನವರಿನಲ್ಲಿ ಉಪಾಧ್ಯಕ್ಷ ರಿಲೀಸ್ ಆಗಿತ್ತು, ಅದು ಕಾಂಬಿನೇಷನ್ ಸಿನಿಮಾನೇ, ಶರಣ್ ಸರ್ ಜೊತೆ ಇದ್ದಿದೆ. ಮತ್ತು ನೆಕ್ಸ್ಟ್ ಜನವರಿಗೆ ಚೂಮಂತರ್ ಬರ್ತಾ ಇದೆ, ಇದರಲ್ಲೂ ಕಾಂಬಿನೇಷನ್ನು. ನಿಜವಾಗ್ಲೂ ಹೊಸ ವರ್ಷ ಹೊಸದಾಗಿ ನಮ್ಮ ಜನ ಆಶೀರ್ವಾದ ಮಾಡ್ತಾರೆ ಅಂತ ಅಂದ್ಕೊಂಡು ನಾವು ಈಗ ಶರಣ್ ಸರ್ದು ನಂದು ಇತ್ತೀಚೆಗೆ ಹಿಂದೆ ಬಂದಿರೋ ಯಾವ ಚಿತ್ರಗಳು ನೋಡ್ತೀರ ಅದನ್ನೆಲ್ಲ ಬಿಟ್ಟು ಬೇರೆ ಥರನೇ ಇದರಲ್ಲಿ ರೆಗ್ಯುಲರು ನಮ್ಮದೊಂದು ಹಳ್ಳಿ ಬ್ಯಾಕ್ ಡ್ರಾಪು ಆ ಥರದ ಕಾಮಿಡಿ ಇತ್ತು. ಬಟ್ ಇದರಲ್ಲಿ ಪೂರ್ತಿ ಸಿನಿಮಾದಲ್ಲಿ ಶರಣ್ ಸರ್ ಜೊತೆ ಇದ್ದೀನಿ. ಬಟ್ ಕಾಮಿಡಿ ಬಂದು ಇದು ನಮ್ಮ ಡೈರೆಕ್ಟ್ರು ನವನೀತ್ ಅವ್ರ ಸ್ಟೈಲ್ ಆಫ್ ಕಾಮಿಡಿ, ಒಂಥರ ಏನು ಹೇಳ್ತಾರೆ ಅದನ್ನ ಏನು ಹೇಳ್ತಾರೆ ಸರ್, ನಮಗೆ ಬರಲ್ಲ ಇಂಗ್ಲೀಷಲ್ಲಿ ಹೇಳೋಕ್ಕೆ. ಡಾರ್ಕಾ, ನಾನು ಡಾರ್ಕ್ ಇದ್ದೀನಿ ಅಂತ ಡಾರ್ಕ್ ಹ್ಯೂಮರ್ ಇಟ್ಟಿದ್ದಾರೆ. ಸೊ ತುಂಬ ಚೆನ್ನಾಗಿ ಬಂದಿದೆ. ಈಗ ಒಂದು ಟೀಸರ್ ಏನು ನೋಡಿದ್ವಿ, ನಿಜವಾಗ್ಲೂ ತುಂಬ ಜನ ಮುಂಚೆನೂ ತರುಣ್ ಸರ್ ಒಂದಷ್ಟು ಜನಕ್ಕೆ ತೋರಿಸಿದ್ದಾರೆ, ನಮ್ಮ ಸ್ನೇಹಿತರಿಗೂ ತೋರಿಸಿದ್ವಿ. ಬಟ್ ಈ ನೋಡಿದವರೆಲ್ಲ ಏನಂದರೆ ಮೇಕಿಂಗ್ ಒಂದು ಇಂಗ್ಲೀಷ್ ಪಿಕ್ಚರ್ ಲೆವೆಲ್ಗಿದೆ ಕ್ವಾಲಿಟಿ ಅಂತ. ಅದು ಆ ಕ್ರೆಡಿಟ್ ಎಲ್ಲ ಆ್ಯಕ್ಚುಲಿ ಕ್ಯಾಮ್ರಾಮನ್ಗೆ ಹೋಗ್ಬೇಕು. ಅವರು ಫಸ್ಟ್ ಕನ್ನಡ ಮೂವಿ, ದೊಡ್ಡ ಆ್ಯಡ್ಗಳೆಲ್ಲ ಮಾಡ್ತಿದ್ರು, ಫಸ್ಟ್ ಮೂವಿ ಬಂದು ಮಾಡಿದ್ದಾರೆ. ಇದೇನು ಟೀಸರಲ್ಲಿ ಕ್ವಾಲಿಟಿ ಇದೆ, ಇಡೀ ಮೂವಿ ಇದಕ್ಕಿಂತ ಚೆನ್ನಾಗಿದೆ. ಜನವರಿ 10ನೇ ತಾರೀಕು, ಯಾಕೆಂದರೆ ಈಗ ಮುಖ್ಯವಾಗಿ ನಾವು ರೀಚ್ ಮಾಡಬೇಕಾಗಿರೋದೆ ಡೇಟು. ಯಾಕೆಂದರೆ ಈಗೆಲ್ಲ ಒಂದು ದಿನ ಈಗ ಸುಮ್ಮನೆ ಫೋನ್ ತೆಗೆದ್ರೆ ಒಂದು 3 ಕಂಟೆಂಟ್ಗಳು ಬರುತ್ತೆ. ಇರೋ ಬ್ಯುಸಿನಲ್ಲಿ ಯಾರಿಗೂ ಡೇಟೇ ನೆನಪಿರಲ್ಲ. ಕೆಲವು ಟೈಮು ಈಗ ನಂದು ಉಪಾಧ್ಯಕ್ಷ ಒಂದಷ್ಟು ನಾನು ಚೆನ್ನಾಗಿ ಮಾಡಿದೆ ಅಂದ್ಕೊಂಡೆ ಪ್ರಮೋಷನ್ನು, ಬಟ್ ಯಾರೋ ಒಬ್ರು ನಮ್ಮ ಸ್ನೇಹಿತರು ಪೊಲೀಸವ್ರು ಕೇಳಿದ್ರು 50 ದಿನ ಆಗಿ ಥಿಯೇಟ್ರಿಂದ ಆಚೆ ಹೋಗ್ಬಿಟ್ಟಿತ್ತು, ಯಾವಾಗ ರಿಲೀಸು, ಸಾಂಗ್ ಚೆನ್ನಾಗಿದೆ ನಿಂದು ಅಂದರು. ಸೊ ಎಷ್ಟೇ ಪ್ರಮೋಷನ್ ಮಾಡಿದ್ರು ಸಾಲಲ್ಲ, ಆ ಲೆವೆಲ್ಗೆ ಆಗೋಗಿದೆ. ಯಾಕಂದರೆ ಎಲ್ಲ ಅವ್ರವ್ರು ಬ್ಯುಸಿ ಇದರಲ್ಲಿ ಇರ್ತಾರೆ. ಹಂಗಾಗಿ ಜನವರಿ 10ನೇ ತಾರೀಕು ದಯಮಾಡಿ ನೋಡಿ. ಇದೊಂದು ಹೊಸ ಥರದ ಶರಣ್ ಸರ್ ಕೆರಿಯರಲ್ಲೂ ಇದು ಬೇರೆ ಜಾನರ್ ಸಿನಿಮಾ. ಈ ಹಿಂದೆ ಅವತಾರ ಪುರುಷ ಬಂದಿದ್ದು, ಬಟ್ ಅದೇ ಬೇರೆ. ಬಟ್ ಈ ಚೂಮಂತರೇ ಒಂದು ಬೇರೆ ಥರದ ಜಾನರು. ಖುಷಿಯಾಗಿದೆ ಎಲ್ಲರ ಜೊತೆ ಕೆಲಸ ಮಾಡಿ. ಶರಣ್ ಸರ್ ಜೊತೆ ಮಾಮೂಲಿ ಅದೊಂಥರ ನಮ್ಗೇನು ಖುಷಿ ದುಃಖ ಅಂತ ಹೇಳಂಗಿಲ್ಲ, ಒಂದು ರೆಗ್ಯುಲರ್ ಜೋಡಿ ಥರ. ಅದಿತಿ ಮೇಡಮು ಅವ್ರ ಜೊತೆನೂ ಫಸ್ಟು ನಮ್ಮ ಪ್ರಭು ಅವನು ಹೇಳ್ದ, ಅವನ ಹಿಂದೆ ಒಂದು ಡಬಲ್ ಇಂಜಿನ್ ಅಂತ ಒಂದು ಮಾಡಿದ್ವಿ, ಇದು 2ನೇ ಚಿತ್ರ. ಮತ್ತು ಮೇಘನಾ ಮೇಡಮ್ ಜೊತೆನೂ ಫಸ್ಟ್ ಟೈಮು. ರಜನಿ ಮೇಡಮ್ ನೀವು ನಮ್ಮದು ಕಾಂಬಿನೇಷನ್ ಇರಲಿಲ್ಲ, ಜಾಸ್ತಿ ಕಾಂಬಿನೇಷನ್ ಇದ್ದಿದ್ದೆ ಶರಣ್ ಸರು, ಅದಿತಿ ಮೇಡಮ್ಮು ಮತ್ತು ನಂದು. ಅವರಾಗಲೇ ಕಿರಣ್ ಅವರಿದ್ದರು, ಅಲ್ಲ ಸ್ಟೇಜ್ ಮೇಲೆ ಹೊಗಳ್ಬಿಟ್ಟು ಆಮೇಲೆ ನನ್ನ ಮಕ್ಕಳು ಅಂತೆ. ನಾನು ಅದೇ ಅಂದೆ, ಸಕಲೇಶ್ಪುರದಲ್ಲಿ ಅವ್ರ ಗಂಡಂದು 100 ಎಕರೆ ಕಾಫಿ ತೋಟ ಇದೆ. ಸೊ ಮಕ್ಕಳು ಒಂದ ಮೇಲೆ ಕೊಡಲೇಬೇಕು ಭಾಗನ, ಅದಾದ್ರೂ ಮಾಡ್ಕೊಳ್ಳೋಣ. ದಯಮಾಡಿ ಎಲ್ಲರೂ ಜನವರಿ 10ನೇ ತಾರೀಕು ಚೂಮಂತರು ಬಿಡುಗಡೆ ಆಗ್ತಿದೆ, ದಯವಿಟ್ಟು ನೋಡಿ. ತುಂಬ ಚೆನ್ನಾಗಿ ಬಂದಿದೆ. ಯಾವಾಗಲೂ ಹೇಳ್ತಾ ಇದ್ರು ಅದಿತಿ ಮೇಡಮನ್ನು, ನಾನು ಮಗಳು ಹುಟ್ಟಿದ ಮೇಲೆ ಮೊದಲನೇ ಚಿತ್ರ ಅಂತ ನಮ್ಮ ಪ್ರೊಡ್ಯೂಸರು ಅಂದರು. ನಮ್ಮ ಮಗಳು ಹುಟ್ಟಿದ ಮೇಲೆ ಮೊದಲನೇ ಚಿತ್ರ ಅಂತ ಶುರು ಮಾಡಿದಾಗ ಮಕ್ಕಳಾಗ್ತೇವೆ ಅಂತ ಅವ್ರು ಇಬ್ಬರಿಗೂ ಗೊತ್ತಿರಲಿಲ್ಲ. ಸೊ ಅಷ್ಟು ಲೇಟ್ ಅಂತ, ಯಾಕೆಂದ್ರೆ ಆ ಕ್ವಾಲಿಟಿ ಮೇಂಟೈನ್ ಮಾಡೋಕ್ಕೆ ಎಲ್ಲೂ
ಸೊ ಆ ಕ್ವಾಲಿಟಿ ಮೇಂಟೈನ್ ಮಾಡೋಕ್ಕೋಸ್ಕರ ಆಮೇಲೆ ಎಲ್ಲದಕ್ಕೂ ಕೂಡು ಬರಬೇಕು ಅಂತಾರಲ್ಲ. ಅದೇ ಇಲ್ಲಿ ದೇವದ್ ಪಿಕ್ಚರ್ ಅಂತೀವಿ, ಚೂಮಂತೂರು ಅಂತೀವಿ, ಒಟ್ಟಂತ ಹಿಂದೆ ಆಂಜನೇಯ ಫೋಟೋ ಕಾಣಿಸ್ತಾ ಇದೆ, ಆಂಜನೇಯ ಏನೋ ಇದೆ, ಬಟ್ ಆ ಪೋರ್ಷನ್ ಅಲ್ಲಿ ಇಲ್ಲ. ಇಲ್ಲಿ ದೇವರ ಆಶೀರ್ವಾದನೂ ಇದೆ. ಅದಕ್ಕೆ ಎಲ್ಲದಕ್ಕೂ ಏನೇ ಮಾಡ್ಬೇಕಾದ್ರೂ ಕಾಲ ಕೂಡು ಬರಬೇಕು ಅಂತಾರಲ್ಲ. ಸೊ ಹಂಗಾಗಿ 2025 ಜನವರಿ 10ನೇ ತಾರೀಕು ಚೂಮಂತರ್ ಬರ್ತಾ ಇದೆ. ದಯಮಾಡಿ ಎಲ್ಲರೂ ನೋಡಿ ಹರಿಸಿ ಆಶೀರ್ವದಿಸಿ. ಥ್ಯಾಂಕ್ ಯು. ಮೊದಲಿಗೆ ಎಲ್ರಿಗೂ ನಮಸ್ಕಾರ. ಬಂದಿರೋದಕ್ಕೆ ತುಂಬ ಧನ್ಯವಾದಗಳು ಎಲ್ಲ ಗಣ್ಯರಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ. ಚೂಮಂತರ್ ಮಂಜಣ್ಣ ಆಗಲೇ ಹೇಳಿದ್ರು, ನವನೀತ್ ಅವರು ಕರ್ವ 1 ಕೋಟಿ ಮಾಡಿದ್ರು, ಇದಕ್ಕೆ ಅಂತ ಮಾಡ್ಬಿಟ್ಟಾರೆ ಅಂತ. ಅದಕ್ಕೆ ಜನವರಿ 10ಕ್ಕೆ ರಿಲೀಸ್ ಮಾಡ್ತಿದ್ದೀವಿ. ಸೊ ಹಾಗಾಗಿ ಅದ್ರ ಪಕ್ಕ 0 ಬೀಳಷ್ಟು ನಮ್ಮ ಕನ್ನಡದ ಜನತೆ ಆಶೀರ್ವಾದ ಮಾಡಲಿ. ಚೂಮಂತರ್ ಆಗಲೇ ಹೇಳಿದ್ರು ಉಪಾಧ್ಯಕ್ಷ ಜೊತೆನೆ ಬರಬೇಕಿತ್ತು ಅಂತ. ಸಪೋರ್ಟ್ ಏನು ಮಾಡಿಲ್ಲ, ಎದುರಿಸ್ತಿದ್ರು. ಒಂದು ಜನವರಿ 26 ಅಂತ ರೆಡಿ ಮಾಡ್ಕೊಬಿಟ್ಟು ನಾನು 26ಕ್ಕೆ ಬರ್ತೀನಿ, ನಾನು ಅವಾಗಲೇ ಬರೋದು ಅಂತ ಭಯ ಬೀಳಿಸ್ತಿದ್ರು. ಬಟ್ ನಮ್ಮ ಪ್ರೊಡ್ಯೂಸರ್ ವೈಫ್ ಅವ್ರು ಹೇಳಿದ್ರು, ಚಾನ್ಸೇ ಇಲ್ಲ, ಬರಲ್ಲ, ಅವ್ರು ಏನೋ ಮಾತಾಡ್ತಾರೆ, ತಲೆ ಕೆಡಿಸ್ಕೊಬಿಡ್ರಿ, ನೈಟ್ ಆಗಿ ಮಾತಾಡ್ತಾರೆ, ಬೆಳಗ್ಗೆ ರಿಲೀಸ್ ಮಾಡಲ್ಲ ಅಂತಾರೆ ಅಂತ. ಥ್ಯಾಂಕ್ ಯು ಮಾನಸ ಮೇಡಮ್. ಚೂಮಂತರ್ ಆಗಲೇ ನಮ್ಮ ಎಲ್ಲ ಕಲಾವಿದರುಗಳು ನೋಡಿದ್ರಿ, ಎಲ್ಲರೂ ಸ್ಟೈಲಿಶ್ ಆಗಿದ್ದಾರೆ, ಎಲ್ಲರೂ ಫ್ಯಾಷನಬಲ್ ಆಗಿದ್ದಾರೆ. ಸೊ ಹಂಗಾಗಿ ಇದು ದೇವದ್ ಪಿಕ್ಚರ್ ಆಗಿರೋದ್ರಿಂದ ನಾನು ಇರಲಿ ಅಂತ ನಮ್ಮ ಡೈರೆಕ್ಟರ್ ನನ್ನನ್ನು ಹಾಕ್ಕೊಂಡಿದ್ರು. ಇದರಲ್ಲಿ ನಾವು ಶರಣ್ ಸರ್ದು ಆಲ್ಮೋಸ್ಟ್ ಎಲ್ಲ ಸಿನಿಮಾ ಒಂದು 2-3 ಯಾಕೋ ನನ್ನನ್ನು ಬಿಟ್ಟು ಮಾಡಿದ್ರು. ಅದು ಬಿಟ್ಟರೆ ಶರಣ್ ಸರ್ ಜೊತೆ ಎಲ್ಲ ಸಿನಿಮಾದಲ್ಲೂ ಮಾಡಿದ್ದೀವಿ. ಇದೇ ಜನವರಿನಲ್ಲಿ ಉಪಾಧ್ಯಕ್ಷ ರಿಲೀಸ್ ಆಗಿತ್ತು. ಅದು ಕಾಂಬಿನೇಷನ್ ಸಿನಿಮಾನೇ, ಶರಣ್ ಸರ್ ಜೊತೆ ಇದ್ದಿದೆ. ಮತ್ತೆ ನೆಕ್ಸ್ಟ್ ಜನವರಿಗೆ ಚೂಮಂತರ್ ಬರ್ತಾ ಇದೆ, ಇದರಲ್ಲೂ ಕಾಂಬಿನೇಷನ್ನು. ನಿಜವಾಗ್ಲೂ ಹೊಸ ವರ್ಷ ಹೊಸದಾಗಿ ನಮ್ಮ ಜನ ಆಶೀರ್ವಾದ ಮಾಡ್ತಾರೆ ಅಂತ ಅಂದ್ಕೊಂಡು ನಾವು ಈಗ ಶರಣ್ ಸರ್ದು ನಂದು ಇತ್ತೀಚೆಗೆ ಹಿಂದೆ ಬಂದಿರೋ ಯಾವ ಚಿತ್ರಗಳು ನೋಡ್ತೀರ ಅದನ್ನೆಲ್ಲ ಬಿಟ್ಟು ಬೇರೆ ಥರನೇ ಇದರಲ್ಲಿ ರೆಗ್ಯುಲರು ನಮ್ಮದೊಂದು ಹಳ್ಳಿ ಬ್ಯಾಕ್ ಡ್ರಾಪು ಆ ಥರದ ಕಾಮಿಡಿ ಇತ್ತು. ಬಟ್ ಇದರಲ್ಲಿ ಪೂರ್ತಿ ಸಿನಿಮಾದಲ್ಲಿ ಶರಣ್ ಸರ್ ಜೊತೆ ಇದ್ದೀನಿ. ಬಟ್ ಕಾಮಿಡಿ ಬಂದು ಇದು ನಮ್ಮ ಡೈರೆಕ್ಟ್ರು ನವನೀತ್ ಅವ್ರ ಸ್ಟೈಲ್ ಆಫ್ ಕಾಮಿಡಿ. ಒಂಥರ ಏನು ಹೇಳ್ತಾರೆ, ಅದನ್ನ ಏನು ಹೇಳ್ತಾರೆ ಸರ್, ನಮಗೆ ಬರಲ್ಲ ಇಂಗ್ಲೀಷಲ್ಲಿ ಹೇಳೋಕ್ಕೆ. ಡಾರ್ಕಾ, ನಾನು ಡಾರ್ಕ್ ಇದ್ದೀನಿ ಅಂತ ಡಾರ್ಕ್ ಹ್ಯೂಮರ್ ಇಟ್ಟಿದ್ದಾರೆ. ಸೊ ತುಂಬ ಚೆನ್ನಾಗಿ ಬಂದಿದೆ. ಈಗ ಒಂದು ಟೀಸರ್ ಏನು ನೋಡಿದ್ವಿ, ನಿಜವಾಗ್ಲೂ ತುಂಬ ಜನ ಮುಂಚೆನೂ ತರುಣ್ ಸರ್ ಒಂದಷ್ಟು ಜನಕ್ಕೆ ತೋರಿಸಿದ್ದಾರೆ, ನಮ್ಮ ಸ್ನೇಹಿತರಿಗೂ ತೋರಿಸಿದ್ವಿ. ಬಟ್ ಈ ನೋಡಿದವರೆಲ್ಲ ಏನಂದರೆ ಮೇಕಿಂಗ್ ಒಂದು ಇಂಗ್ಲೀಷ್ ಪಿಕ್ಚರ್ ಲೆವೆಲ್ಗಿದೆ ಕ್ವಾಲಿಟಿ ಅಂತ. ಅದು ಆ ಕ್ರೆಡಿಟ್ ಎಲ್ಲ ಆ್ಯಕ್ಚುಲಿ ಕ್ಯಾಮ್ರಾಮನ್ಗೆ ಹೋಗ್ಬೇಕು.